ಇವರೆಲ್ಲ ಗಮನಿಸಿದಾಗ ಇಲ್ಲಿವರೆಗೆ 12 ವರ್ಷ ಎಷ್ಟು ಸಾಧನೆ ಆಯಿತು ಅನ್ನೋದು ನಿಮ್ಮ ಮುಂದದು. ಅದೇ ಕಾಲಕ್ಕೆ ಮಹಿಳಾ ಸಬಲೀಕರಣ ಮಾಡಿದ್ರಿ ಅಂತ ಹೇಳಿದ್ರಿ. ಮಹಿಳೆಯರಿಗಾಗಿ 32 ಕೋಟಿಗೂ ಹೆಚ್ಚು ಜನಧನ್ ಖಾತೆ ಆರಂಭ ಮಾಡಿದ್ರಿ. ಆದರೆ ಖಾತೆದಾಗ ದುಡ್ಡೇ ಇಲ್ಲ. 15 ಲಕ್ಷ ಹಾಕ್ತಾನೆ ಇದ್ದೀರಿ ಪ್ರತಿಯೊಬ್ಬ ಬಡವಗ. ಅದ್ರ ಖಾತೆ ಓಪನ್ ಮಾಡಿಸ್ತೀರಿ, ಅದು ಸಂತೋಷ ಪಡೋಣ. ಬಟ್ ವ್ಯವಹಾರ ಆಗ್ತಾಯಿಲ್ಲ. ಎಷ್ಟು ವ್ಯವಹಾರ ನಡೀತಾ ಇದೆ ಅದರಿಂದ. ಅದೇ ಕಾಲಕ್ಕೆ ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರಿಗೆ ಕಾಯಂ ಆಯೋಗ ಮಾಡಿದ್ರಿ. ಎಷ್ಟು ಜನ ಹೆಣ್ಮಕ್ಳಲ್ಲಿ ಕೆಲಸಕ್ಕೆ ಸೇರಿದರು ಅನ್ನೋ ದಾಖಲೆ ಬಿಡುಗಡೆ ಮಾಡಿದ್ರ? ಇಲ್ಲ. 3 ಕೋಟಿಗೂ ಹೆಚ್ಚು ಲಕ್ಷಾಧಿಪತಿ ದೀದಿಯರು ಅಂತ ಹೇಳ್ತಾ ಇದ್ರಿ. 3 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಎಷ್ಟಿದ್ದಾರಪ್ಪ ಈ ದೇಶದಲ್ಲೇ? ಈ ದೇಶದಲ್ಲೇ 40 ಕೋಟಿ ಅಂದರೆ ಅರ್ಧ ಎಷ್ಟಾಯಿತು? ಮಿನಿಮಮ್ 70 ಕೋಟಿ ಜನಸಂಖ್ಯೆ ಆದರು. ಅದರಲ್ಲಿ ನೀವು 3 ಕೋಟಿ ಕೊಡ್ತಾಯಿದ್ರಿ. ಉಳಿದವರೆಲ್ಲ ಶ್ರೀಮಂತರಿದ್ದಾರೆ. ಇದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ. ನನಗೆ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಿ. 91 ಲಕ್ಷಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳ ಮೂಲಕ 10 ಕೋಟಿ ಗ್ರಾಮೀಣ ಮಹಿಳೆಯರಿಗೆ ಸಬಲೀಕರಣ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ. 91 ಲಕ್ಷಕ್ಕೂ ಹೆಚ್ಚು ಸ್ವಸಹಾಯ, ಅಲ್ಲಿ ಸಹಾಯ ಕೊಟ್ಟು ಸಾಲ ತೊಗೊಳ್ಳೋದು ಮಾಡುವಂಥದ್ದು ಮಾಡಿದ್ರಿ. ಎಷ್ಟು ಜನ ಅದರಿಂದ ಉಪಯೋಗ ಮಾಡಿಕೊಂಡ್ರು? ಇನ್ನು ಆರೋಗ್ಯ ರಕ್ಷಣೆ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಅಂತ ಹೇಳಿದ್ರಿ. ಅದು ಎಷ್ಟು ಜನ ಇವತ್ತಿಗೂ ಈ 60-70 ವರ್ಷ ದಾಟಿದವ್ರು ಎಷ್ಟು ಜನ ಅದನ್ನು ಲಾಭ ಮಾಡಿಕೊಂಡ್ರು? 60 ಕೋಟಿಗೂ ಹೆಚ್ಚು ಜನರಿಗೆ ಆಯುಷ್ಮಾನ್ ಭಾರತ ಯೋಜನೆ ರಕ್ಷಣೆ ಕೊಟ್ಟರು ಅಂತ ಹೇಳಿದ್ರಿ. ಅದ್ರಲ್ಲಿ ಎಲ್ಲಿದೆ ಬಿಡುಗಡೆ ಅದರದ್ದು? ಇವತ್ತು ಜನ ಕೇಳ್ತಾ ಇದ್ದಾರೆ ಎಲ್ಲಿದ್ರಪ್ಪ? ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರದವನಿಗೆ ಹೋಗಲಿ, ಎಲ್ಲೂ ಹೋಗಲಿ, ನಮ್ಮನ್ನು ನೋಡೋಂಥ ಪರಿಸ್ಥಿತಿ ಅದ. ಇನ್ನು ದೇಶಾದ್ಯಂತ ಇರುವ 19,000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ 90% ವಿನಾಯಿತಿಯಲ್ಲಿ ಔಷಧಿಗಳ ಲಭ್ಯತೆ ಅಂತ ಹೇಳ್ತಾ ಇದ್ರಿ. ಆದರೆ ಕೆಲವು ಔಷಧಿಗಳಲ್ಲಿ ಸಿಗೋದೇ ಇಲ್ಲ ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನೀವು ಸೆಕೆಂಡ್ ಹ್ಯಾಂಡ್ ಮಾಡ್ತಾಯಿದ್ದೀರಿ ಅಭಿಪ್ರಾಯ